ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ RTE ಸೀಟ್ಗಳ ಒಂದು ಪರಿಷ್ಕೃತ ಪಟ್ಟಿಯನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಒಂದು ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ನಾವು ನೋಡಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. RTE ರೈಟ್ ಟು ಎಜುಕೇಷನ್ ಎಂಬ ಒಂದು ಕಾಯ್ದೆ ಅಡಿಯಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವಂಥ ಒಂದು ಉದ್ದೇಶದಿಂದ ಖಾಸಗಿ ಶಾಲೆಗಳಲ್ಲಿ 25% ಅಷ್ಟು ಸೀಟ್ಗಳನ್ನು ಮೀಸಲಿರಿಸಲಾಗುತ್ತದೆ. ಅಂಥ ಒಂದು ಸೀಟುಗಳಿಗೆ ದಿನಾಂಕ 21/4/2026ರಲ್ಲಿ ಅರ್ಜಿಗಳು ಪ್ರಾರಂಭವಾಗಿದ್ವು. ನೆಕ್ಸ್ಟ್ 17/5/2026ರಲ್ಲಿ ಈ ಒಂದು ಅರ್ಜಿಗಳನ್ನು ಹಾಕುವುದಕ್ಕೆ ಕೊನೆಯ ದಿನಾಂಕವಾಗಿದ್ದು ಅದು ಎಂಡ್ ಆಗಿದೆ. ಜೊತೆಗೆ ಈ ಒಂದು RTE ಸೀಟುಗಳಿಗೆ ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತದೆ, ಅದಕ್ಕೆ ಅರ್ಹರಾದಂಥ ಒಂದು ಅಭ್ಯರ್ಥಿಗಳು ಯಾರು ಎಂಬುದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಈ ಒಂದು RTE ಸೀಟುಗಳಿಗೆ ಆಯ್ಕೆ ಆಗಬೇಕಾದ್ರೆ ಅವರು ಬಡತನ ಮತ್ತು ಹಿಂದುಳಿದ ವರ್ಗದ ಒಂದು ಕುಟುಂಬದ ಮಕ್ಕಳಾಗಿರಬೇಕು. ಜೊತೆಗೆ ಅವರ ಒಂದು ಆದಾಯ ಇನ್ಕಮ್ ಎಷ್ಟಿರಬೇಕಂದ್ರೆ 3.5ರಿಂದ 4 ಲಕ್ಷದ ಒಳಗೆ ಅವರ ಒಂದು ಆದಾಯ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಜೊತೆಗೆ ಅವರ ಒಂದು ಆಧಾರ್ ಕಾರ್ಡಲ್ಲಿ ಅವರ ನಿಗದಿಪಡಿಸಿದ ಅಥವಾ ಅವರು ವಾಸವಿರುವಂಥ ಒಂದು ವಾಸಸ್ಥಳದ ದೃಢೀಕರಣ ಇರಬೇಕು. ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಒಂದು ಮಗುವಿನ ಭಾವಚಿತ್ರ ಇರಬೇಕು. ಈ ಎಲ್ಲ ದಾಖಲಾತಿಗಳನ್ನು ಹೊಂದಿರೋದ್ರ ಮೂಲಕ ಅವರು ಅಪ್ಲಿಕೇಶನನ್ನು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಿರಬೇಕಾಗುತ್ತೆ. ಜೊತೆಗೆ ಈ ಒಂದು ಅರ್ಹರಾದಂತಹ ಅರ್ಜಿಗಳನ್ನು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡಲಾಗುತ್ತೆ ಅಂದರೆ 22/5/2026ರಲ್ಲಿ ಅರ್ಹವಾದಂಥ ಒಂದು ಅಭ್ಯರ್ಥಿಗಳ ಒಂದು ಆಯ್ಕೆ ಪಟ್ಟಿ ಪ್ರಕಟಣೆಯಾಗುತ್ತೆ. ಇದರ ಒಂದು ದಾಖಲೆಗಳನ್ನು ಪರಿಶೀಲಿಸೋದ್ರ ಮೂಲಕ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಅಂಥ ಅರ್ಜಿಗಳನ್ನು ರದ್ದುಗೊಳಿಸಲಾಗುತ್ತದೆ. ಹೆಚ್ಚು ಅರ್ಜಿಗಳು ಬಂದಂಥ ಸಂದರ್ಭದಲ್ಲಿ ಕಂಪ್ಯೂಟರ್ನ ಒಂದು ಲಾಟರಿ ಸಿಸ್ಟಮ್ಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೀಟಿಂಗ್ ನಡೆಯೋದಿಲ್ಲ. ಓಕೆನಾ. ಈ ಒಂದು ಆಯ್ಕೆ ಪಟ್ಟಿಗಳನ್ನು ಅರ್ಹರಾದಂಥ ವಿದ್ಯಾರ್ಥಿಗಳ ಒಂದು ಹೆಸರುಗಳನ್ನು ವೆಬ್ಸೈಟ್ಗಳಲ್ಲಿ ಪ್ರಕಟಣೆ ಮಾಡಲಾಗುತ್ತದೆ. ಜೊತೆಗೆ ಅವರ ಒಂದು ಮೊಬೈಲ್ಗೆ SMS ಮೂಲಕ ಆಯ್ಕೆಯ ಒಂದು ಪಟ್ಟಿಯನ್ನು ಕಳಿಸಲಾಗುತ್ತದೆ. ನೆಕ್ಸ್ಟ್ ಈ ವರ್ಷದ ಅಂದರೆ 2026ರ ಒಂದು ಆಯ್ಕೆ ಪಟ್ಟಿ 22/5/2026ರಲ್ಲಿ ಅರ್ಹರಾದಂಥ ಒಂದು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ 25/5/2026ರಂದು ಅರ್ಜಿಗಳ ಆನ್ಲೈನ್ಗಳ ಮೂಲಕ ಮೊದಲನೇ ಸುತ್ತಿನ ಒಂದು ಸೀಟ್ಗಳ ಹಂಚಿಕೆಯನ್ನು ಮಾಡಲಾಗುತ್ತದೆ. 2026ರಲ್ಲಿ ಸರ್ಕಾರದಿಂದ ಹೊರಡಿಸಿರುವಂಥ ಈ ಒಂದು ಆಯ್ಕೆ ಪಟ್ಟಿಯ ಒಂದು ದಿನಾಂಕಗಳನ್ನು ನೋಡೋದಾದರೆ 22/5/2026ರಂದು ಅರ್ಹರಾದಂಥ ಒಂದು ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತದೆ. ನೆಕ್ಸ್ಟ್ 25/5/2026ರಂದು ಆನ್ಲೈನ್ನಲ್ಲಿ ಲಾಟರಿಗಳ ಮೂಲಕ ಮೊದಲನೇ ಸುತ್ತಿನ ಒಂದು ಸೀಟಿಗೆ ಹಂಚಿಕೆಯನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ 26/5/2026ರಲ್ಲಿ ಆ ಒಂದು ಆಯ್ಕೆಯಾದಂಥ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಒಂದು ಅಭ್ಯರ್ಥಿಗಳ ಒಂದು ಪರಿಷ್ಕೃತ ಪಟ್ಟಿ ಪ್ರಕಟಣೆ ಮಾಡಲಾಗಿದ್ದು ನೆಕ್ಸ್ಟ್ ಆ ಒಂದು ಶಾಲೆಗಳಿಗೆ ದಾಖಲಾತಿಯನ್ನು ಮಾಡಿಕೊಳ್ಳುವಂಥ ಒಂದು ಸೌಲಭ್ಯ ಇರುತ್ತೆ. ನೆಕ್ಸ್ಟ್ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು 12/6/2026ರಲ್ಲಿ ಆನ್ಲೈನ್ನಲ್ಲಿ ಪ್ರಕಟಣೆ ಮಾಡಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ 13/6/2026ರಿಂದ 19/6/2026ರಲ್ಲಿ ಆ ಒಂದು ಆಯ್ಕೆಯಾದಂಥ ಅಂದರೆ ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಒಂದು ಅಭ್ಯರ್ಥಿಗಳು ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಬೇಕಾಗುತ್ತದೆ. ನಮ್ಮ ಒಂದು ಅಪ್ಲಿಕೇಶನ್ ಸೆಲೆಕ್ಷನ್ ಆಗಿದೆಯೋ ಇಲ್ಲ ಅಂತಂದು ಹೇಳ್ಬಿಟ್ಟು ಯಾವ ರೀತಿಯಾಗಿ ನೋಡೋದಂತಂದು ಹೇಳಿದರೆ, ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಸ್ಕೂಲ್ ಎಜುಕೇಷನ್ ಅಂತಂದು ಹೇಳ್ಬಿಟ್ಟು ಟೈಪ್ ಮಾಡಬೇಕು. ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಆದಮೇಲೆ ಅಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಒಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಅದನ್ನ ಮೇಲೆ ಸ್ಕ್ರೋಲ್ ಮಾಡ್ಕೊತಾ ಹೋದಂಗೆ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTE 2026 ಅಡ್ಮಿಷನ್ ಪ್ರೋಸೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಅಪ್ಲಿಕೇಶನನ್ನು ಅಂದರೆ ಸೆಲೆಕ್ಷನ್ ಲಿಸ್ಟ್ ಇನ್ನೂ ಬಿಟ್ಟಾದ ನಂತರ ಸೆಲೆಕ್ಷನ್ ಫಾರ್ ದಿ ಫಸ್ಟ್ ರೌಂಡ್ ಮತ್ತು ಸೆಲೆಕ್ಷನ್ ಫಾರ್ ದಿ ಸೆಕೆಂಡ್ ರೌಂಡ್ ಅಂತಂದು ಹೇಳ್ಬಿಟ್ಟು ಬ್ಲಿಂಕ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಮ್ಮದು ಲಾಗಿನ್ ಮಾಡಬೇಕು. ಅಂದರೆ ನಮ್ಮದು ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹಾಕಿದ ಮೇಲೆ ಅಲ್ಲೊಂದು ಫಾರ್ಮೆಟ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮದು ಒಂದು ಅಪ್ಲಿಕೇಶನ್ ಸೆಲೆಕ್ಷನ್ ಆಗಿದೆ ಇಲ್ಲ ಅಂತಂದು ಹೇಳ್ಬಿಟ್ಟು ನೋಡ್ಬೋದು. ಓಕೆನಾ. ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಿ. ಜೊತೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಮತ್ತು ಜೊತೆಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಒಂದು ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.